ಕರ್ನಾಟಕ ಜನತೆಗೆ ನಮಸ್ಕಾರ. ಗೃಹಲಕ್ಷ್ಮಿ ಅಪ್ಡೇಟ್ಗಾಗಿ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 19-20 ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ ಬರ್ತಾ ಇರುವಂತಹದ್ದು, ನಿಮ್ಮೆಲ್ಲರಿಗೂ ಬಂದಿರುವಂತಹದ್ದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತೀನಿ. ಎಲ್ಲರೂ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋ ಕ್ಲಾರಿಫಿಕೇಷನ್ ಸಿಗುತ್ತೆ. ಈ ಕುರಿತು ಎಲ್ಲ ಅಪ್ಡೇಟ್ ತಿಳಿದುಕೊಳ್ಳುವ ಮುನ್ನ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಈಗ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಹೊಸ ಚಾನಲ್ಗೆ ಲೈಕ್ ಮಾಡಿದರೆ ನಾನು ಹಾಕುವ ವಿಡಿಯೋ ನಿಮಗೆ ಮೊದಲು ಬರುತ್ತದೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡ್ತಾ ಇದ್ದೀರೋ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಇವಾಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ. ಗೃಹಲಕ್ಷ್ಮಿ 19-20 ಕಂತಿನ ಹಣದ ಕುರಿತು ಬರುತ್ತಿರುವ ಅಪ್ಡೇಟ್ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ 19ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ಮತ್ತು ಗೃಹಲಕ್ಷ್ಮಿಯ 20 ಕಂತಿನ ಹಣದ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ 19ನೇ ಕಂತಿನ ಹಣ, ಇದು ಫೆಬ್ರವರಿಯ ತಿಂಗಳಲ್ಲೇ ಬರುವ 19ನೇ ಕಂತಿನ ಹಣ ಇರುತ್ತೆ. ಇದು 19ನೇ ಕಂತಿನ ಹಣ ಏನಿದೆಯೋ ಇದು ಫೆಬ್ರವರಿಯ ಒಂದು ಅಮೌಂಟ್ ಆಗಿರುತ್ತೆ. ಇವಾಗ ಹೆಂಗಪ್ಪ ಅಂತಂದರೆ, ಡಿಸೆಂಬರ್ ತಿಂಗಳಿಂದ ಹಣ ಜನವರಿಗೆ ಹಾಕ್ತಾರೆ, ಜನವರಿ ಕಂತಿನ ಹಣ ಫೆಬ್ರವರಿಗೆ ಹಾಕ್ತಾರೆ, ಫೆಬ್ರವರಿ ಕಂತಿನ ಹಣ ಮಾರ್ಚ್ ಕಂತಿನ ಹಣ ಏಪ್ರಿಲ್ಲು, ಹೀಗೆ ಅಂತ ರೂಲ್ಸ್ ಇದೆ. ಅದ್ರ ಪ್ರಕಾರ ಅವರು ಹಣ ಹಾಕ್ತಾಯಿದ್ದಾರೆ. ಇವಾಗ ಫೆಬ್ರವರಿ ಕಂತಿನ ಹಣ 19ನೇ ಕಂತಿನ ಹಣ ಏನಿದೆಯೋ ಅದು ಇವಾಗ ಮಾರ್ಚ್ ತಿಂಗಳಿಗೆ ಹಾಕಿಲ್ಲ, ಇವಾಗ ಹಾಕ್ತಾರೆ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ಸರಿ ಬನ್ನಿ, ಇವಾಗ 19 ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಹಣ ಯಾವಾಗ ಜಮಾ ಮಾಡ್ತೀರಾ ಅಂತ ಕೇಳಿದಾಗ, ನಾವು ಇವಾಗ ಜಮಾ ಯಾವಾಗ ಮಾಡ್ತೀವಿ ಅಂತ ಕೇಳಿದಾಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಆದರೆ ಇವಾಗಲೇ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಅದು ಅಮೌಂಟ್ ಒಂದು ಬಂದಿದೆ. ಇನ್ನು ಏನಿದ್ರು DBT ಮುಖಾಂತರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 20ನೇ ಕಂತಿನ ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ನಲ್ಲಿ ಜಮಾ ಮಾಡಬೇಕು. ಈ ಗೃಹಲಕ್ಷ್ಮಿಯ ಹಣ ಮಾರ್ಚ್ ತಿಂಗಳ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರೂಲ್ಸ್ ಪ್ರಕಾರ ಹಣ ಜಮಾ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಲ್ಲ. ನಮಗಾಗಲೇ ಇದೊಂದು 19ನೇ ಕಂತಿನ ಹಣ, 20ನೇ ಕಂತಿನ ಹಣನೂ ಕೂಡ ಬಂದು ನಮ್ಮ ಇದರಲ್ಲಿದೆ. ಅದನ್ನು ನಾವು DBT ಮುಖಾಂತರ ನಿಮ್ಮ ಅಕೌಂಟಿಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾವಾಗ ವರ್ಗಾವಣೆ ಮಾಡ್ತಾರೆ ಅಂತಂದರೆ, ಇದೇ ಸೋಮವಾರದಂದು ಎಲ್ಲರ ಅಕೌಂಟಿಗೆ ಬಂದು ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ.